ಅಸಮಾಧಾನಿತ ಸಚಿವರ ಕುರಿತು ಮತ್ತೊಂದು ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ. ಅಸಮಾಧಾನಿತ ಸಚಿವರ ಮನವೊಲಿಕೆಗೆ ಸರ್ಕಸ್ ಮುಂದುವರೆದಿದೆ. ಅಸಮಾಧಾನಿತ ಮಿನಿಸ್ಟರ್ಗಳ ಮನವೊಲಿಕೆಗೆ ಸರ್ಕಸ್. ಕಾಂಗ್ರೆಸ್ಸಿನಲ್ಲಿ ಮುಂದುವರಿದ ಮುನಿಸಿನ ಪರ್ವ. ಮುನಿದ ಮಂತ್ರಿಗಳ ಮನವೊಲಿಸೋದೇ ದೊಡ್ಡ ಸಾಹಸ. ಮುನಿಸು ಶಮನಕ್ಕೆ ಮದ್ದೆರೆಯುತ್ತಿರುವ ರಾಗ. ಬೆಂಗಳೂರಿನ ಪ್ರೈವೇಟ್ ಹೋಟೆಲ್ನಲ್ಲಿ ಹೈ ಮೀಟಿಂಗ್ ಮಾಡ್ತಿದೆ. ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಮಹತ್ವದ ಸಭೆ. ಖಾತೆಯ ಖ್ಯಾತೆಗೆ ಪರಿಹಾರ ಹುಡುಕುತ್ತಿರುವ ರಾಗ. ಸಿದ್ದರಾಮಯ್ಯಗೆ ಮುನಿಸು ಶಮನ ಮಾಡುವ ಟಾಸ್ಕ್. ಸಚಿವರನ್ನ ಸಮಾಧಾನ ಮಾಡ್ತಾರ ರಾಹುಲ್ ಗಾಂಧಿ. ಡಿಕೆ ಸರ್ಕಾರದಲ್ಲಿನ ಸಚಿವರನ್ನ ಕೂಲ್ ಮಾಡ್ತಾರ ರಾಗ. ಸಿದ್ದು ಮತ್ತು ಸುರ್ಜೇವಾಲಾ ಸಂಧಾನ ಸೂತ್ರ ವರ್ಕೌಟ್ ಆಗುತ್ತಾ? ವಿಧಾನಸೌಧದಿಂದ ಸಭೆಗೆ ಹೋಗಿರುವ ರಾಹುಲ್ ಗಾಂಧಿ ಪರಿಹಾರ ಹುಡುಕ್ತಾ ಇದ್ದಾರಂತೆ. ಬೇಗ ಸಿಗೋದಕ್ಕೆ ಗೂಗಲ್ನಲ್ಲೂ ಜಮೀನಿಯಲ್ಲೂ ಹುಡುಕದಂಗಲ್ಲ ಅದು. ರೆಡ್ಡಿ ಮನಸ್ಸು ಮೃದು ಆಗಬೇಕು, ಮುನಿಯಪ್ಪನವರ ಹೃದಯ ಸ್ಮೂತ್ ಆಗಬೇಕು. ಈ ಎರಡೂ ಆಗಬೇಕು ಅಂದರೆ ರಾಹುಲ್ ಗಾಂಧಿ, ಡಿ ಕೆ ಶಿವಕುಮಾರ್, ಸಿದ್ದರಾಮಯ್ಯನವರು ಸ್ವಲ್ಪ ಕಷ್ಟ ಬೀಳಬೇಕು. ರಾಮಲಿಂಗಾರೆಡ್ಡಿಯವರು ರಾಜೀನಾಮೆ ಕೊಟ್ಟರೆ ಕೊಡ್ಲಿ ಬಿಡಿ, ಸ್ವೀಕಾರ ಮಾಡೋಣ ಅಂತ ನಿರ್ಧಾರಕ್ಕೆ ಬಂದರೆ ಆಗೋದಿಲ್ಲ. 40 ವರ್ಷ ರಾಜಕಾರಣ ನೋಡವ್ರೆ ರಾಮಲಿಂಗಾರೆಡ್ಡಿ. 40 ವರ್ಷ ಅಂದರೆ ಅರ್ಧ ಸೆಂಚುರಿಗೆ ಇನ್ನು ಒಂದು ಸ್ವಲ್ಪ ಬಾಕಿ 10 ವರ್ಷ. 4 ದಶಕಗಳ ಕರ್ನಾಟಕದ ರಾಜಕಾರಣವನ್ನು ಕಂಡ ಅತಿ ಪ್ರಬಲ ರಾಜಕಾರಣಿ ರಾಮಲಿಂಗಾರೆಡ್ಡಿ. ಪ್ರಬಲ ಕಾರಣಗಳಿಂದ ರಾಜೀನಾಮೆ ಕೊಡುವಾಗ ಅದನ್ನು ನೀವು ಏಕಾಏಕಿ ಸ್ವೀಕಾರ ಮಾಡಿಬಿಟ್ಟು ಮತ್ತೆ ನೀವು ಇನ್ಸಲ್ಟ್ ಮಾಡ್ತೀರಾ ಅನ್ನೋದಾದರೆ ಅವರು ಶಮನಗೊಳ್ಬೇಕಾ? ಯಾವುದೋ ಒಂದು ಯಕಶ್ಚಿತ್ MLA ಕೊಟ್ಟಂತಹ ರಾಜೀನಾಮೆ ಅಲ್ಲ, ಬದಲಾಗಿ 4 ಮುಖ್ಯಮಂತ್ರಿಗಳ ಕ್ಯಾಬಿನೆಟ್ನಲ್ಲಿ ಮಿನಿಸ್ಟರ್ ಆಗಿದ್ದ ರಾಮಲಿಂಗಾರೆಡ್ಡಿ ತರಹದ ರೆಡ್ಡಿಗಳು. ಆ ರೆಡ್ಡಿ ಕೊಡುವ ರಾಜೀನಾಮೆಯನ್ನ 3 ಸೆಕೆಂಡ್ನಲ್ಲಿ ಸ್ವೀಕಾರ ಮಾಡ್ತೀರಿ ಅನ್ನೋದಾದ್ರೆ ಒಬ್ಬ ಹಿರಿ ಜೀವಕ್ಕೆ ಕೊಡೋ ಬೆಲೆ ಇದೆನಾ? ಸೊ ರಾಮಲಿಂಗಾರೆಡ್ಡಿಯವರ ರಾಜೀನಾಮೆಯನ್ನ ಸುಸೂತ್ರವಾಗಿ ಸ್ವೀಕಾರ ಮಾಡ್ತೀರಿ. ಯಾವ ಕಾರಣಗಳನ್ನು ಕೇಳೋದಿಲ್ಲ ನೀವು ರಾಮಲಿಂಗಾರೆಡ್ಡಿ ಅವರ ಜೊತೆ. ಈ ಪ್ರತ್ಯಕ್ಷ ಮತ್ತು ಹಸಿ ಅವಮಾನವನ್ನು ಸಹಿಸ್ಕೋಬೇಕಾ ರಾಮಲಿಂಗಾರೆಡ್ಡಿ? ಬಂದು 4 ವರ್ಷ ಆಗಿದ್ದಲ್ಲ ಕಾಂಗ್ರೆಸ್ಸಿಗೆ ರಾಮಲಿಂಗಾರೆಡ್ಡಿ. 50 ವರ್ಷ ಕಳೆದಿದೆ. 27ನೇ ವಯಸ್ಸಿಗೆ MLA ಆದವ ರಾಮಲಿಂಗಾರೆಡ್ಡಿ. ಡೆಲ್ಲಿಯಿಂದ ನಾಯಕರು ಬರ್ತಾರಂತೆ, ಕೊಟ್ಟಿರೋ ರಾಜೀನಾಮೆಯನ್ನು ಸ್ವೀಕಾರ ಮಾಡ್ಕೊಂಡು ಜೋಬಲ್ ಫೋಲ್ಡ್ ಮಾಡ್ಕೊಂಡು ಸ್ವೀಕೃತ ಅಂತೆ. 4 ದಶಕ ಸರ್ಕಸ್ ಮಾಡಿಲ್ವ ರಾಜಕಾರಣದಲ್ಲಿ ರಾಮಲಿಂಗಾರೆಡ್ಡಿ? KH ಮುನಿಯಪ್ಪನವರು ಕೇಂದ್ರ ಮಂತ್ರಿ ಆಗಿದ್ದವರು, MLA ಆಗಿದ್ದವರು, ವಿಧಾನ ಪರಿಷತ್ ಸದಸ್ಯರಾಗಿದ್ದವರು. ಅವರು ಅಸಮಾಧಾನ ಹೇಳಬೇಕಾದ್ರೆ ಯಾವ ಹೋಟೆಲ್ನಲ್ಲಿ ಕರೆಸ್ಬಿಟ್ಟು ಸುದೀರ್ಘ ಮೀಟಿಂಗ್ ಮಾಡಿದ್ದೀರಿ ನೀವು? ಯಾರನ್ನೂ ಮಾಡಲಿಲ್ಲ. ಅವರ ಮನಗರ್ಭದಲ್ಲಿ ಅಡಗಿರುವ ಕೊರತೆಯನ್ನು ಕೇಳಿದ್ದೀರೇನು? ಕೇಳಿಲ್ಲ. ನಿಮಗೇನು ಸಮಸ್ಯೆ ಅನ್ನೋ ಕ್ವಶನ್ ಮಾಡಿದ್ದೀರಾ? ಇಲ್ಲ. ಸಂಬಂಧವೇ ಇಲ್ಲದ ಖಾತೆಯನ್ನು ಕೊಡ್ತೀರಿ. ಆ ಖಾತೆ ನನಗೆ ಯಾಕೆ ಅಂತ ಖ್ಯಾತೆ ತೆಗೆದ್ರೆ ಎಸಿ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ವಿಧಾನಸೌಧದಿಂದ ನೇರ ಸಂಪರ್ಕದಲ್ಲಿ ಮಾರುತಿ, ಈ ಡೆವಲಪ್ಮೆಂಟ್ಗಳು ಗಮನಿಸ್ತಾ ಇದ್ದಾಗ ನಿಜಕ್ಕೂ ಡಿ ಕೆ ಶಿವಕುಮಾರ್ ಅವರಿಗೆ ಮುಂದೊಮ್ಮೆ ಅತಿ ದೊಡ್ಡ ಸವಾಲು ಎದುರಾಗಬಹುದಾ ಅಂತ ಮಾರುತಿ? ಈಗೇನು ಸರ್ಕಾರ ಈಗ ತಾನೇ ಟೇಕಪ್ ಆಗ್ತಾ ಇರೋಂಥದ್ದು ಅಂದರೆ DK ನೇತೃತ್ವದಲ್ಲಿ ಈಗಲೇ ಒಂದು ರೀತಿಯಾದಂತಹ CM ಆಗಿರುವಂತಹ DK ಅವರಿಗೆ ಸಂಕಷ್ಟ ಎದುರಾಗ್ತಾ ಇರೋದು. ಯಾಕೆಂದರೆ ಒಂದು ಕಡೆ ಎಲ್ಲ ಇಲಾಖೆಗಳು ಅನುದಾನ ಆಗಿರ್ಬೋದು, ಗ್ಯಾರಂಟಿಗೆ ಅನುದಾನ ಒದಗಿಸುವ ಜವಾಬ್ದಾರಿ ಕೂಡ, ಯಾಕೆಂದರೆ ಹಣಕಾಸು ಇಲಾಖೆ ಹೊಂದಿರೋದ್ರಿಂದ ಅವ್ರಿಗೆ ಇರುವಂಥದ್ದು. ಇನ್ನೊಂದು ಕಡೆ ಎಲ್ಲ ಒಂದು ಕಡೆ ಈಗ ತಾನೇ ಅಂದರೆ 48 ಗಂಟೆಗಳು ಆಗಿದೆ CM ಆಗಿ ಅಧಿಕಾರ ಸ್ವೀಕಾರ ಮಾಡಿ, ಸಚಿವರಾಗಿ ಅಧಿಕಾರ ಸ್ವೀಕಾರ ಮಾಡಿ. ಅದೇ ಸಂದರ್ಭದಲ್ಲಿ ರಾಮಲಿಂಗಾರೆಡ್ಡಿ ಅವರು ನಮಗೆ ಈ ಖಾತೆ ಬೇಡ ಅಂತೇಳಿ ರಾಜೀನಾಮೆಯನ್ನು ಕೊಟ್ಟಿರೋಂಥದ್ದು. ಅಂದರೆ ಜಲಸಂಪನ್ಮೂಲ ಖಾತೆ ನನಗೆ ಯಾವುದೇ ಕಾರಣಕ್ಕೂ ಬೇಡ, ನನಗೆ ಬೆಂಗಳೂರು ನಗರಾಭಿವೃದ್ಧಿ ಇಲಾಖೆ ಬೇಕೇ ಬೇಕು ಅಂತ ಪಟ್ಟನ್ನು ಹಿಡಿದಿದ್ರು. ಆದರೆ ಹೈಕಮಾಂಡ್ ಮತ್ತು CM ಅವರು ಕೂಡ ಅವರಿಗೆ ಜಲಸಂಪನ್ಮೂಲ ಖಾತೆಯನ್ನು
ಕೊಟ್ಟಿದ್ರು. ಇದೇ ಸಂದರ್ಭದಲ್ಲಿ ಅವರು ಈ ಒಂದು ಬೆಳಗ್ಗೆ ಸುದ್ದಿಗೋಷ್ಠಿ ಕರೆದು ರಾಜೀನಾಮೆಯನ್ನ ಕೊಟ್ಟಿರೋಂಥದ್ದು. ಅಂದ್ರೆ ಇವತ್ತು ರಾಹುಲ್ ಗಾಂಧಿ ರಾಜ್ಯಕ್ಕೆ ಬರುವ ಮುಂಚೆಯೇ ಒಂದು ವಿಕೆಟ್ ಡಿಕೆ ಕ್ಯಾಬಿನೆಟ್ ನ ವಿಕೆಟ್ ಹೋಗಿರುವಂತದ್ದು. ಇನ್ನೊಂದ್ ಕಡೆ ಮುನಿಯಪ್ಪರು ಕೂಡ ರಾಜೀನಾಮೆ ನೀಡುವಂತಹ ಒಂದು ಮಾತನ್ನ ಹೇಳಿದ್ರು. ಅಂದ್ರೆ ನನಗೂ ಕೂಡ ಆಹಾರ ಖಾತೆ ಬೇಡ, ನನಗೆ ಬೇರೆ ಖಾತೆ ಬೇಕು ಅಂತ ಕೂಡ ಅವರು ಕೇಳ್ತಾ ಇರೋದ್ರು. ಅಂದ್ರೆ ಸಮಾಜ ಕಲ್ಯಾಣ ಇಲಾಖೆ ಆಗಿರ್ಬೋದು ಮತ್ತೆ ಅಥವಾ ಕೃಷಿ ಇಲಾಖೆ ಬೇಕು ಅಂತ ಕೂಡ ಅವರು ಪಟ್ಟಣ ಹಿಡಿದಿರೋದು. ಇದಕ್ಕೆ ಸಂಬಂಧಪಟ್ಟಂತೆ ರಾಹುಲ್ ಗಾಂಧಿ ಜೊತೆ ಸಿಎಂ ಸಿದ್ದರಾಮಯ್ಯರು, ಮಾಜಿ ಸಿಎಂ ಆಗಿರುವಂತಹ ಸಿದ್ದರಾಮಯ್ಯ ಮತ್ತು ಸಿಎಂ ಆಗಿರುವಂತಹ ಡಿಕೆ ಶಿವರು ಕೂಡ ಮಾತುಕತೆಯನ್ನ ನಡೆಸಿರುವಂತದ್ದು. ಅದಕ್ಕಿಂತ ಮುಂಚೆ ಸುರ್ಜೇವಾಲಾ, ಜಾರ್ಜು ಮತ್ತೆ ಸಿದ್ದರಾಮಯ್ಯ, ಡಿಕೆ ಮತ್ತೆ ಅದೇ ರೀತಿಯಾದಂತಹ ಏನು ಗೃಹ ಸಚಿವ, ಹಿಂದೆ ಗೃಹ ಸಚಿವರಾಗಿದ್ದು ಈಗ DCM ಆಗಿರುವಂತಹ ಪರಮೇಶ್ವರ್, ಇವರೆಲ್ಲರೂ ಕೂಡ ಒಂದು ಮಾತುಕತೆಯನ್ನ ನಡೆಸಿರುವಂತದ್ದು ಪ್ರಮುಖವಾಗಿ ಸಾಕಷ್ಟು ಗೊಂದಲಕ್ಕೆ ಕಾರಣ ಆಗ್ತಿದೆ. ಯಾಕೆಂದ್ರೆ ಇನ್ನ ಸಾಕಷ್ಟು ಸಚಿವ ಆಕಾಂಕ್ಷಿಗಳು ಇರುವಂತದ್ದು. ಈಗಾಗಲೇ DK ಮನೆ ಸುತ್ತ ಅವರು ಕೂಡ ಸುತ್ತಾ ಇರುವಂತದ್ದು. ಪ್ರಮುಖವಾಗಿ ಮೊದಲ ಹಂತದಲ್ಲಿ ಮಾತ್ರ ಈಗ ಕ್ಯಾಬಿನೆಟ್ ರಚನೆ ಆಗಿರುವಂತದ್ದು. ಬಾಕಿ ಉಳಿದಂತ 20 ಸ್ಥಾನಗಳಿಗೆ ಇನ್ನ ಸಚಿವರ ಆಯ್ಕೆ ಆಗಬೇಕಾಗಿದೆ. ಅದೇ ಸಂದರ್ಭದಲ್ಲಿ ಈಗ ಹಿರಿಯರಾಗಿರುವಂತಹ ರಾಮಲಿಂಗಾರೆಡ್ಡಿ ಆಗಿರ್ಬೋದು, ಮುನಿಯಪ್ಪ ಅವರು ಕೂಡ ನಮ್ಗೆ ಈ ಖಾತೆ ಬೇಡ ಅಂತ ಪಟ್ಟು ಹಿಡಿದಿರುವಂತದ್ದು. ಎಲ್ಲ ಒಂದ್ ಕಡೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಸಂಕಷ್ಟ ಎದುರಿಸಬೇಕಾಗತ್ತೆ. ಸಾಕಷ್ಟು ಸಚಿವ ಆಕಾಂಕ್ಷಿಗಳಿದ್ದಾರೆ. ಯುವಕರಿಗೂ ಸಚಿವ ಸ್ಥಾನ ಕೊಡಬೇಕು, ಮತ್ತೆ ಅದೇ ರೀತಿಯಾದಂತೆ 3-4 ಬಾರಿ ಆಯ್ಕೆ ಆದವರಿಗೂ ಕೂಡ ಸಚಿವ ಸ್ಥಾನ ಕೊಡಬೇಕು ಅಂತ ಪಟ್ಟನ್ನ ಹಿಡಿದಿರುವಂತದ್ದು. ಮತ್ತೆ ಈ ಹಿಂದೆ ಸಚಿವರಾದ ಅಂದ್ರೆ ಸಿದ್ದರಾಮಯ್ಯ ಕ್ಯಾಬಿನೆಟ್ ನಲ್ಲಿ ಸಚಿವರಾಗಿದ್ದ ಅಂತ ಕೆಲಸ ಮಾಡಿದಂತ ಅವರು ಕೂಡ ಒಂದ್ ಕಡೆ ಮಲ್ಲಿಕಾರ್ಜುನ್ ಖರ್ಗೆಯಾಗಿ ಖರ್ಗೆ ಅವರನ್ನ ಕೂಡ ಭೇಟಿಯಾಗಿ ಕೆಲವರು ಮಾತನಾಡಿರುವಂತದ್ದು. ಇನ್ನೊಂದ್ ಕಡೆ ಸಿಎಂ ಆಗಿರುವಂತಹ DK ಅವರ ಮನೆಗೆ ಭೇಟಿ ನೀಡಿ ಮಾತುಕತೆ ನಡೆಸಿರುವಂತದ್ದು. ಸಿದ್ದರಾಮಯ್ಯ ಜೊತೆಯೂ ಕೂಡ ಸಮಾಲೋಚನೆಯನ್ನ ನಡೆಸ್ತಾ ಇರುವಂತದ್ದು. ಎಲ್ಲ ಒಂದ್ ಕಡೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಸಂಕಷ್ಟ DK ಎದುರಿಸಬೇಕಾದ ಕೆಲಸ ಬರುತ್ತೆ. ಸಾಹಿಲ್, ಥ್ಯಾಂಕ್ ಯು ಸೋ ಮಚ್ ಮಾರುತಿ ತಮ್ಮೆಲ್ಲ ಡೀಟೇಲ್ಸ್.